ಪಾಪವ ಕಳೆಯೋ ಪರಮ ಪಾವನ ಪಂದಳವಾಸನೆ. ಸ್ವಾಮಿ ನಮಸ್ತೆ. ನನ್ನ ಹೆಸರು ದೀಪಾ ಅಂತ. ನನ್ನ ಪ್ರಾಪರ್ ಬಂದು ದಾವಣಗೆರೆ. ನಮ್ಮ ಮನೇಲಿ ಬಂದು ಸುಮಾರು 28 ವರ್ಷದಿಂದ ಶಬರಿಮಲೆಗೆ ಹೋಗ್ತಾ ಇದ್ದಾರೆ. ಹಾಗಾಗಿ ಅಯ್ಯಪ್ಪನ ಬಗ್ಗೆ ನನಗೆ ಒಂದಷ್ಟು ಮಾಹಿತಿಗಳಿದೆ. ಅಂದರೆ ತುಂಬ ಜನಕ್ಕೆ ಗೊಂದಲಗಳಿದೆ. ಹೆಣ್ಮಕ್ಳು ಹೋಗಬೇಕಾ ಬೇಡವಾ, ಅಂದರೆ ಬರೀ ಗಂಡು ಮಕ್ಳು ಅಷ್ಟೇ ಹೋಗ್ತಾರಾ ಅಂತ. ಹೆಣ್ಮಕ್ಳು ಹೋಗ್ಬೋದು ಯಾವ ಏಜಲ್ಲಿ ಅಂದರೆ 10 ವರ್ಷಕ್ಕಿಂತ ಒಳಗಡೆ ಇರೋರು ಮತ್ತು 50 ವರ್ಷದ ಮೇಲಿರೋರು ಅಯ್ಯಪ್ಪನ ದರ್ಶನ ಪಡಿಬೋದು. ಬಟ್ ಮಧ್ಯದಲ್ಲಿರೋದು ಏನಕ್ಕೆ ಪಡಿಬಾರ್ದು ಅಂದರೆ ಅಯ್ಯಪ್ಪ ಹೇಳಿರೋದು, ನಾನು ಕಾಡಲ್ಲಿದ್ದೀನಿ, ಹೆಣ್ಮಕ್ಳಿಗೆ ಯಾವುದೇ ರೀತಿ ಸೌಲಭ್ಯಗಳು ಸಿಗೋದಿಲ್ಲ. ಸೊ ಹಾಗಾಗಿ ನನ್ನ ತಾಯಿನೂ ಹೆಣ್ಣಾಗಿರೋದ್ರಿಂದ ನನಗೇನಂತ ಹೇಳಿದರೆ, ತಾಯಿ ಬದಲಿಗೆ ತಂದೆನ ಕಳಿಸ್ಕೊಡಿ, ಪತ್ನಿ ಬದಲಿಗೆ ಪತಿನ ಕಳಿಸ್ಕೊಡಿ, ಮತ್ತು ಸೋದರಿ ಬದಲಿಗೆ ಸೋದರ ಬರಲಿ ಅನ್ನೋದು ಅಯ್ಯಪ್ಪನ ಇಚ್ಛೆ ಆಗಿದೆ. ಅಂದರೆ ಗಂಡು ಮಕ್ಕಳು ಯಾವುದೇ ಒಂದು ಕಾಡಲ್ಲಿ ನಾನು ಇರೋದ್ರಿಂದ ಅಲ್ಲಿ ದರ್ಶನಕ್ಕೆ ಬರಬೇಕಾದ್ರೆ ವ್ಯವಸ್ಥೆಯಲ್ಲಿ ಸ್ವಲ್ಪ ಆಚೆ ಈಚೆ ಆದರೆ ಗಂಡು ಮಕ್ಳಿಗೆ ಅದು ಏನು ಅನಿಸೋದಿಲ್ಲ. ಬಟ್ ಹೆಣ್ಮಕ್ಳಿಗೆ ಇದನ್ನೆಲ್ಲ ತಡ್ಕೊಳೋ ಅಂಥ ಶಕ್ತಿ ನಾನು ಕಾಡಲ್ಲಿ ಇರೋದ್ರಿಂದ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಅಯ್ಯಪ್ಪ ಏನು ಮಾಡ್ತಾನೆ, ತಾಯಿಯ ಬದಲಾಗಿ ತಂದೆನ ಕರ್ಸ್ಕೊತಾನೆ, ಸಹೋದರಿಯ ಬದಲಾಗಿ ಸೋದರನ ಕರ್ಸ್ಕೊತಾನೆ, ಮತ್ತು ಪತ್ನಿಯ ಬದಲಾಗಿ ಪತಿಯನ್ನು ತನ್ನ ದರ್ಶನಕ್ಕೆ ಕರ್ಕೊತಾನೆ. ಸೊ ಅಲ್ಲಿ ದರ್ಶನ ಮಾಡಿ ಬಂದಿರತಕ್ಕಂಥ ಸ್ವಾಮಿಗಳು, ಅಯ್ಯಪ್ಪನ ದರ್ಶನ ಮಾಡಿ ಬಂದಿರೋ ಸ್ವಾಮಿಗಳು ಮನೇಲಿ ಬಂದು ಪೂಜೆ ಮಾಡಿ ಏನು ಮಂಗಳಾರತಿನ ಮನೇಲಿರೋ ಹೆಣ್ಮಕ್ಳಿಗೆ ಕೊಡ್ತಾರಲ್ವ. ಸೊ ಅಲ್ಲಿ ನಾನು ನನ್ನ ರೂಪನೇ, ನನ್ನ ಪ್ರತಿರೂಪನೇ ನಾನು ಅವ್ರ ರೂಪದಲ್ಲಿ ಕೊಡ್ತೀನಿ, ನಿಮಗೂ ನನ್ನ ಆಶೀರ್ವಾದ ಇರುತ್ತೆ ಅಂತ ಅಯ್ಯಪ್ಪ ಹೇಳ್ತಾನೆ ಅಂತ ಇದನ್ನು ನಾನು ತಿಳ್ಕೊಂಡಿದ್ದೀನಿ ಸ್ವಾಮಿ. ಇದನ್ನೇ ನನ್ನ ಚಾನಲಲ್ಲೂ ನಾನು ಹೇಳಿದ್ದೀನಿ. ಅಂದರೆ ಅಯ್ಯಪ್ಪನ ಬಗ್ಗೆ 800 ವರ್ಷದ ಇತಿಹಾಸ ಇದೆ ಅಯ್ಯಪ್ಪನಿಗೆ. ಸೊ ಈ ಒಂದು ವಿಚಾರಧಾರೆಗಳು ಸುಮಾರು ವರ್ಷದಿಂದ ನಡೆದು ಬರ್ತಾ ಇದೆ. ಇದನ್ನೇ ನಾನು ನನ್ನ ಚಾನಲಲ್ಲೂ ಹೇಳಿದ್ದೀನಿ. ಸ್ವಾಮಿ ಶರಣಂ. ಸ್ವಾಮಿಗಳೇ, ಈ VSS ಮೀಡಿಯಾ ಆನ್ಲೈನ್ ಚಾನಲಲ್ಲಿ ಏನಪ್ಪ ಸ್ವಾಮಿಗಳು ಪೀಠಿಕೆನೂ ಬರಲಿಲ್ಲ, ಏನೂ ಬರಲಿಲ್ಲ, ಇಲ್ಲಿ ಏನು ಸ್ವಾಮಿಗಳೊಬ್ರು ಮಾತಾಡ್ತಾ ಇದ್ರಲ್ಲ, ಯಾವುದೋ ಒಂದು ತಾಯಿ ಮಾತಾಡ್ತಾ ಇದ್ರಲ್ಲ ಅಂತ ಹೇಳ್ತಾ ಇದ್ರಲ್ಲ, ಇದು ನಮ್ಮ ಆಚಾರ ವಿಚಾರ ಸಂಪ್ರದಾಯಗಳಲ್ಲಿ ಕೆಲವೊಂದು ಮೂಢನಂಬಿಕೆಗಳನ್ನು ನಾವು ಸೇರಿಸ್ಕೊಂಡ್ಬಿಟ್ಟಿದ್ದೀವಿ. ಶಬರಿಮಲೆ ಯಾತ್ರೆಯಲ್ಲಿ ಆ ಒಂದು ಯಾತ್ರೆಯನ್ನು 10 ರಿಂದ 50 ವರ್ಷದ ಸ್ವಾಮಿಗಳು ಅಂದರೆ ತಾಯಂದಿರು ಮಾಡಬಾರ್ದು, ಆ ಒಂದು ಸಹೋದರಿಯರು ಮಾಡಬಾರ್ದು ಅಂತ ಹೇಳಿದ್ದಾರೆ ಹೊರತು ಅವರು ಯಾವುದೇ ಪೂಜೆಯಲ್ಲಿ ಪಾಲ್ಗೊಳ್ಬಾರ್ದು, ಅಯ್ಯಪ್ಪನ ವಿಚಾರಧಾರೆಯನ್ನು ಮಾತಾಡಬಾರ್ದು, ಅಯ್ಯಪ್ಪನ ಮಂಗಳಾರತಿ ಮಾಡಬಾರ್ದು ಅಂತ ಯಾವೊಬ್ಬ ಸ್ವಾಮಿಗಳು ಹೇಳಿಲ್ಲ, ಸಾಕ್ಷಾತ್ ಅಯ್ಯಪ್ಪನೂ ಹೇಳಿಲ್ಲ. ಈಗ ಸ್ವಾಮಿಗಳು ಹೇಳದಂತೆ, ಆ ತಾಯಿ ಹೇಳದಂತೆ ಆ ಒಂದು ಶಬರಿಮಲೆ ಯಾತ್ರೆಯನ್ನ ಆ ಒಂದು ಕಾನನದ ಹಾದಿಯಲ್ಲಿ ಹೋಗ್ಬೇಕಾಗಿತ್ತು. ಆ ಒಂದು ಪರಿಸರದಲ್ಲಿ ಆ ಒಂದು ಏನು ಆ ಒಂದು ಸೈಂಟಿಫಿಕ್ ಆಗಿ ರೀಸನ್ ಇದೆ, ಅಲ್ಲಿ ಆ ಒಂದು 10 ರಿಂದ 50 ವರ್ಷದ ಆ ತಾಯಂದ್ರು ಹೋದಾಗ ಅವರ ಒಂದು ದೈಹಿಕ ಸ್ಥಿತಿಯಲ್ಲಿ ಬದಲಾವಣೆಯಾಗಿ ಅವರಿಗೆ ಒಂದು ಗರ್ಭಾವಸ್ಥೆಗೂ ಕೂಡ ಅದು ತೊಂದರೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಸೈಂಟಿಫಿಕ್ ಆಗಿ ಆ ಒಂದು ಶಬರಿಮಲೆ ಯಾತ್ರೆಯನ್ನ ಮಾಡಬಾರ್ದು ಅಂತಿದ್ದಾರೆ. ಈಗ ಈ ತಾಯಿ ಹೇಳಿದ್ರು, ದೀಪಾ ತಾಯಿ ಅಂತ, ಇವರು ನಾನು ನಿನ್ನೆ 2 ವಿಡಿಯೋ ನೋಡಿದೆ ಇವ್ರದ್ದು. ಶಬರಿಮಲೆಯ ಆ ಒಂದು ಇಂಚಿಂಚು ಮಾಹಿತಿಯನ್ನ ಕನ್ನಡದಲ್ಲಿ ಒಂದು ಸ್ಪಷ್ಟತೆಯಿಂದ ಆ ಒಂದು ಚಾನಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಅವ್ರ ಚಾನಲ್ ಹೆಸರು ಅವ್ರನ್ನೇ ಕೇಳೋಣ. ಸ್ವಾಮಿ, ನಿಮ್ಮ ಚಾನಲ್ ಹೆಸರು ಯಾವ ಸ್ವಾಮಿ? ನಮ್ಮ ಕನ್ನಡ ಲಾಗ್ಸ್ ಅಂತೇಳಿ. ನೀವು ಬರೀ ಡಿವೋಷನಲ್ ಹೇಳ್ತಾ ಇದ್ದೀರಾ, ಬೇರೆ ಏನಾದರೂ ಇದೆಯಾ ಅದರಲ್ಲಿ? ಸ್ವಾಮಿ, ನನ್ನ ಇದು ಏನದು ಗೃಹಲಕ್ಷ್ಮಿ ಮತ್ತು ರೇಷನ್ ಕಾರ್ಡ್ದು ಬಿಟ್ಟರೆ ಇವಾಗ ಮಂಡಲ ಮಕರ ಕಾಲದಲ್ಲಿ ಅಯ್ಯಪ್ಪನ ಬಗ್ಗೆ ಎಷ್ಟೋ ಜನ ಗೊತ್ತಿರಲ್ಲ, ಟಿಕೆಟ್ ಬುಕ್ಕಿಂಗ್ ಈ ಥರದ್ದೆಲ್ಲ ಗೊತ್ತಿರಲ್ಲ ಅಂತೇಳಿ ಅಯ್ಯಪ್ಪಂದೇ ಒಂದಷ್ಟು ವಿಡಿಯೋಗಳನ್ನ ಹಾಕಿದ್ದೀನಿ. ಅಂದರೆ ಅಯ್ಯಪ್ಪ ಏನಕ್ಕೆ ಅಲ್ಲೋದ, ಮತ್ತು ಏನಕ್ಕೆ ಹೆಣ್ಮಕ್ಳು ಹೋಗಬಾರ್ದು, ಟಿಕೆಟ್ ಬುಕ್ಕಿಂಗ್ ಯಾವ ಥರ ಮಾಡ್ಕೋಬೇಕು, ವರ್ಚುವಲ್ ಕ್ಯೂ, ಈ ಥರದ್ದೆಲ್ಲ ಅಯ್ಯಪ್ಪಂದು ತುಂಬ ಮಾಡ್ತಾ ಇದ್ದೀನಿ ಸ್ವಾಮಿ ಈ ಒಂದು ಟೈಮಲ್ಲಿ. ಈಗ ನೀವು ಒಂದು ಮಾದರಿಯಾಗಿ, ಒಂದು ಗೈಡ್ ಆಗಿ, ಒಂದು ಸರಸ್ವತಿಯ ರೂಪವಾಗಿ ಕನ್ನಡ ಪಟ 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 ಅಂತ ಹೇಳ್ತಾ ಇದ್ದೀರಾ. ಅದರಲ್ಲಿ ನಿಮ್ಮ ಒಂದು ಭಾಷೆಯ ಸ್ಪಷ್ಟತೆ ಎಲ್ಲ ಇಂದ ಒಂದು ಸ್ವಾಮಿ ಅಯ್ಯಪ್ಪನಿಗೆ, ಒಂದು ಯಾತ್ರಿಕರಿಗೆ ಒಂದು ಗೈಡ್ ಆಗಬೇಕು ಅಂತ ನೀವು ವಿಡಿಯೋ ಮಾಡ್ತಾ ಇದ್ದೀರಲ್ಲ ಸ್ವಾಮಿ? ಖಂಡಿತ ಸ್ವಾಮಿ, ಹೌದು. ಈಗ ನಿಮ್ಮ ಮನೆಯಲ್ಲೂ 28 ವರ್ಷದಿಂದ ಶಬರಿಮಲೆಗೆ ನಿಮ್ಮ ಪತಿ ದೇವರು ಹೋಗ್ತಾ ಇದ್ದಾರೆ ಅಂತಿದ್ದೀರಾ. ಹೌದು. ನಿಮ್ಮ ಮನಸ್ಸಿನಲ್ಲಿ ಯಾವಾಗಾದ್ರೂ ಅಳಕ್ ಬಂದಿದೆಯಾ, ನಾನು ಹೋಗಕ್ಕಾಗಿಲ್ಲ, ನನಗೆ ಕರ್ಕೊಳ್ತಾ ಇಲ್ವಲ್ಲ ಯಾಕೆ ಅಂತ? ಯಾಕೆಂದ್ರೆ ಬಹಳಷ್ಟು ಮಹಿಳೆಯರಲ್ಲಿ ಭಾವನೆ ಇರಬಹುದು. ಅದಕ್ಕೆ ಆ ಎಲ್ಲರ ಪ್ರತಿನಿಧಿಯಾಗಿ ನಿಮ್ಮ ಮನಸ್ಸಿನಲ್ಲಿ ಯಾವಾಗಾದ್ರೂ ಬಂದಿತ್ತಾ? ಸ್ವಾಮಿ, ಆ ಥರ ಏನು ಬಂದಿಲ್ಲ. ಯಾಕಂದ್ರೆ ಇಲ್ಲಿ ಸುಮಾರಷ್ಟು ಅಯ್ಯಪ್ಪನ ಪೂಜೆಗಳು ನಡೀತಿರೋದ್ರಿಂದ ನಾವು ಅದ್ರಲ್ಲಿ ಭಾಗವಹಿಸ್ತೀವಿ. ಅಂದ್ರೆ ದೇವಸ್ಥಾನದಲ್ಲಿ ಪಡಿ ಪೂಜೆ ಇರುತ್ತೆ, ಮತ್ತೆ ಮನೇಲೂ ನಾವು ಪ್ರತಿ ವರ್ಷ ಪೂಜೆ ಮಾಡಿಸ್ತೀವಿ. ಈ ವರ್ಷನೂ ಇದೆ ಸ್ವಾಮಿ, ಪೂಜೆ ಇಟ್ಕೊಂಡಿದೀವಿ ಈ ವರ್ಷನ. ಸೊ ಅದರಲ್ಲಿ ನಾವು ಭಾಗವಹಿಸ್ತಿರೋದ್ರಿಂದ ನಮಗೆ ನಾವು ಹೋಗ್ಬೇಕನ್ನೋದೇನು ಬಂದಿಲ್ಲ. ಹೋಗಿರೋ ಭಕ್ತರನ್ನೆಲ್ಲರಿಗೂ ಅಯ್ಯಪ್ಪ ದರ್ಶನ ಕೊಟ್ಟು ಅವರು ಸುರಕ್ಷಿತವಾಗಿ ಸೇರ್ಲಿ ಅನ್ನೋದನ್ನ ಬಯಸ್ತೀವಿ ಅಷ್ಟೇ ಸ್ವಾಮಿ. ಅಂದ್ರೆ ಅಯ್ಯಪ್ಪನ ನಾವು ಅವ್ರ ರೂಪದಲ್ಲೇ ನಾವು ನೋಡ್ತೀವಿ. ಮತ್ತೆ ಇನ್ನೊಂದು ತಾಯಿ, ಶಬರಿಮಲೆ ಮಾಲಾಧಾರಣೆಯನ್ನ ಮಾಡಿ ಅವರು ಯಾತ್ರೆಯನ್ನ ಮಾಡೋದು ಆ ಯಾತ್ರೆಯ ಒಂದು ಭಾಗ ಆದ್ರೆ, ಇನ್ನು ಪರಿಪೂರ್ಣವಾದ ಭಾಗ
ಮನೆಯಲ್ಲಿರುವಂತಹ ಆ ತಾಯಂದಿರ ಒಂದು ಪೂಜೆ ಪುನಸ್ಕಾರ ಮತ್ತು ಅವರು ಆ ವ್ರತಧಾರಿಗಳು ಹೇಗಿರ್ತಾರೆ ಅದಕ್ಕಿಂತ ಹೆಚ್ಚಾಗಿ ಮನೆಯಲ್ಲಿ ಇರ್ತಾರೆ. ಖಂಡಿತ. ಅದು ಹೌದು ಸ್ವಾಮಿ. ಅದು ಶಬರಿಮಲೆಯ ತತ್ವ. ನಿಮ್ಮ ಒಂದು ಚಾನೆಲ್ ನಲ್ಲಿ ಬಹಳ ಅದ್ಭುತವಾಗಿ ವಿಚಾರ ತಿಳಿಸ್ತಾ ಇದ್ದೀರಾ. ಈ ವಿಚಾರವನ್ನ ಯಾರು ಬೇಕಾದ್ರೂ ತಿಳಿಸ್ಲಿ. ನಮಗೆ ಅವ್ರದ್ದು ಬೇರೆ ಇವ್ರದ್ದು ಬೇರೆ ಅಂತ ಏನು ಭೇದ ಇಲ್ಲ ತಾಯಿ. ನಿಮ್ಮ ಒಂದು ವಾಕ್ಚಾತುರ್ಯಕ್ಕೆ ಮತ್ತು ಆ ಭಗವಂತನ ವಿಚಾರಧಾರೆಯನ್ನ ನಿಮ್ಗೆ ಯಾರು ಟೀಕೆ ಟಿಪ್ಪಣಿಗಳು ಮಾಡ್ಲಿಲ್ವಾ? ನಾನು ಅದು ಪ್ರಶ್ನೆ ಕೇಳ್ಬೇಕು. ಯಾಕೆಂದ್ರೆ ನೀವು ಅಯ್ಯಪ್ಪನ ವಿಚಾರ ಮಾತಾಡಬಾರ್ದು. ನಿಮ್ಮ ವಯಸ್ಸು ಏನು ತಾಯಿ? 38 ವರ್ಷ ಇದೆ ಸ್ವಾಮಿ. ಅದ್ರ ಬಗ್ಗೆ ಏನು ಆಕ್ಷೇಪ ಬಂದಿಲ್ಲ ನನಗೆ. ಹ್ಮ್. ಸುಮಾರು ಟಿಕೆಟ್ ಬುಕ್ಕಿಂಗ್ಗೆ ನಾನು ವಾಟ್ಸಪ್ಪಿಗೆ ಹಾಕಿದ್ದಾರೆ, ನಾನು ಮಾಡಿಕೊಟ್ಟಿದ್ದೀನಿ. ಟಿಕೆಟ್ ನೀವೇ ಮಾಡ್ಕೊಟ್ಟಿದ್ದೀರಾ? ಹೌದು, ನಾವೇನು ಚಾರ್ಜಸ್ ತಗೊಂಡಿಲ್ಲ, ನಾನು ಮಾಡಿಕೊಟ್ಟಿದ್ದೀನಿ. ನನ್ನದು ಒಂದು ಅಳಿಲು ಸೇವೆ ಅಂತೇಳಿ ನಾನು ಮಾಡಿಕೊಟ್ಟಿದ್ದೀನಿ. ಆದ್ರೂ ಒಂದೊಂದು ಸ್ವಾಮಿಗಳು ತುಂಬಾ ನಿಮಗೆ ಇರಿಟೇಟ್ ಮಾಡೋದು ಉಂಟಾ? ಇಲ್ಲಿವರೆಗೂ ಆ ಥರ ಏನಾಗಿಲ್ಲ ಸ್ವಾಮಿ. ಅಂದ್ರೆ ಈ ಅಲ್ಲಲ್ಲ, ticket ಬಗ್ಗೆ ತುಂಬಾ ಜನ ಗೊತ್ತಿಲ್ಲ. ಪ್ರಶ್ನೆಗಳನ್ನ ಗೊತ್ತಿದ್ದು ಕೇಳಿದ್ದನ್ನೇ ಕೇಳಿದ್ದು ಮಾಡ್ತಾರ ಹೇಗೆ? ಅಂದ್ರೆ ಅದು ಸ್ವಲ್ಪ ಗೊಂದಲಗಳು ಇದೆ ಅವರಿಗೆ. ಒಂದೇ ಮೇಲ್ ಐಡಿನಲ್ಲಿ ಕೆಲವೊಂದ್ಸಲ ಯಾಕಾಗಲ್ಲ. ಬೇರೆ ಸ್ವಾಮಿಗಳು ಹೋಗ್ತಾರಲ್ವಾ, ಅವ್ರ ನಂಬರ್ ಕೊಡಿ ಅಂದ್ರೆ ಕೊಡಲ್ಲ, ಅವ್ರದ್ದು ಇಮೇಲ್ ಐಡಿ ಕೊಡಿ ಅಂದ್ರೆ ಕೊಡಲ್ಲ ಸ್ವಾಮಿ. ಅವಾಗ ನಾವೇನ್ ಮಾಡ್ಲಿಕ್ಕಾಗುತ್ತೆ? ಇಲ್ಲಿ ಸರ್ವರ್ ಬಿಸಿ ಇದೆ, ತುಂಬಾ ಜನ ಟಿಕೆಟ್ ಬುಕ್ ಮಾಡ್ತಿರೋದ್ರಿಂದ ತಗೊಂತಾ ಇಲ್ಲ. ಸೊ ಅವಾಗ ಸ್ವಲ್ಪ ಇದನ್ಸುತ್ತೆ. ಯಾಕಂದ್ರೆ ಟಿಕೆಟ್ ಆಲ್ಮೋಸ್ಟ್ ಅಲ್ಲಿ ಬುಕ್ ಆಗಿ ಹೋಗ್ಬಿಟ್ಟಿದೆ ಇವಾಗ. ಅವರು ವ್ರತ ಮಾಡಿರ್ತಾರೆ, ಹೋಗ್ಬೇಕನ್ನೋ ಆಸೆ ಅವ್ರಿಗೂ ಇರುತ್ತೆ. ಬಟ್ ಅಲ್ಲಿ ಇದು ಮ್ಯಾಂಡೇಟ್ರಿ ಮಾಡಿದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಜನಕ್ಕೆ ಎಷ್ಟು ಹೇಳಿದ್ರು. ನಿಮ್ಮ ಪತಿ ದೇವರು ಎಷ್ಟು ದಿನ ವ್ರತ ಮಾಡ್ತಾರೆ ತಾಯಿ? ಸ್ವಾಮಿ ಅವರು 21 ದಿನ ಮಾಡ್ತಾರೆ, 48 ದಿನ ಮಾಡ್ತಾರೆ. ಅಂದ್ರೆ ನಮ್ಮ ಒಂದು ಮನೆಯಲ್ಲಿ ಇದನ್ನ ನೋಡ್ಕೊಂಡು ಮಾಡ್ತಾರೆ. 3 ಜನ ಹೆಣ್ಮಕ್ಳು ಇರೋದ್ರಿಂದ ಸೊ ನಮ್ಮ ಒಂದು ದಿನಗಳನ್ನ ನೋಡ್ಕೊಂಡು ಅವರು ಮಾಡ್ತಾರೆ ಸ್ವಾಮಿ. ಆದ್ರೆ ಕಡ್ಡಾಯ ನೀವು ನಮ್ಮಲ್ಲಿ ನನ್ನದೊಂದು ಮನವಿ, ನೀವು ಎಲ್ಲಾರ ಮನೇಲಿ ಇದ್ದಿದ್ದೆ ಸಮಸ್ಯೆಗೂ ಪರಿಹಾರ. ಸಮಸ್ಯೆ ಅಲ್ಲ ಇದು ಸ್ವಾಮಿ ಶರಣ, ತಪ್ಪಾಯ್ತು. ಯಾಕೆಂದ್ರೆ ಆ ದೈವಿಕ ಸೃಷ್ಟಿ ಅದು ಎಲ್ಲರ ಮನೆಯಲ್ಲೇ ಇರುತ್ತೆ. ಆ ತಾಯಿಯಾಗಿ ನೀವು ಒಂದು ಪ್ರೋತ್ಸಾಹ ಕೊಟ್ಟು ಆ ಒಂದು ಕೊಡ್ತಾ ಇದ್ದೀರಾ. ಇದು ಯಾರೊಬ್ರಿಗೂ ವ್ರತ ಮಾಡ್ಲಿಕ್ಕೆ ತೊಂದರೆ ಆಗಲ್ಲ. ಅದಕ್ಕೆ ಪರಿಹಾರಗಳನ್ನ ನಾವು ಬೇರೆ ರೀತಿ ಏನು ಮಾರ್ಗಗಳನ್ನ ಹುಡ್ಕೋಬಹುದು. ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಆ ಮಂಡಲ ವ್ರತವನ್ನ ಕಡ್ಡಾಯವಾಗಿ ಮಾಡಿ ಅಂತ ಹೇಳಿತಾಯಿ. ಯಾಕೆಂದ್ರೆ ಆ ವ್ರತ ನಮಗಾಗಿ ಮಾಡೋದು, ಭಗವಂತನಿಗಾಗಿ ಏನು ಇಲ್ಲ. ಹೌದೌದು, ಖಂಡಿತ ಸ್ವಾಮಿ, ನೀವು ಹೇಳಿದ ಮಾತು 100ಕ್ಕೆ 100 ನಿಜ ಇದೆ. ಯಾಕೆಂದ್ರೆ ಆ ಒಂದು ಪರಿವರ್ತನೆ, ನಮ್ಮ ಪರಿವರ್ತನೆ ಕೇವಲ ಅಷ್ಟು ದಿನಕ್ಕೆ ಮಾತ್ರ ಮೀಸಲಾಗಬಾರ್ದು, ಜೀವನ ಪರ್ಯಂತ ನಾವು ಅಳವಡಿಸ್ಕೊಳ್ಬೇಕು ಅಂತ ಭಗವಂತ ಕೊಟ್ಟಿರೋಂತ ಅದ್ಭುತವಾದ ವರ ಅದು. ಯಾವ ತೀರ್ಥಕ್ಷೇತ್ರಕ್ಕೂ ಇಂತಹ ಒಂದು ವ್ರತ ಮಾಡಿ ಬನ್ನಿ ಅಂತಂದ್ರೆ ನಿನ್ನನ್ನು ನೀನು ತಿದ್ಕೋ, ತತ್ವಮಸಿ ಬಾ, ನಿನ್ನೊಳಗಿರುವಂತ ನನ್ನನ್ನು ಕಾಣುವಂತ ಭಗವಂತ ಹೇಳಿರಂತ ಏಕೈಕ ದೈವ ಅಂದ್ರೆ ನಮ್ಮ ಕಲಿಯುಗ ವರದ ಸ್ವಾಮಿ ಅಯ್ಯಪ್ಪ. ಮತ್ತೆ 800 ವರ್ಷದ ಇತಿಹಾಸ ಅಂದ್ರೆ ತುಂಬಾ ತಿಳ್ಕೊಂಡಿದ್ದೀರಾ. ನಿಮ್ಮ ಮನೆಯಲ್ಲಿ ಎಲ್ಲ ಅಯ್ಯಪ್ಪ ವ್ರತಧಾರಿಗಳಿದ್ದೀರಾ. ಇನ್ನು ಮುಂದೆ ಹೆಚ್ಚಿನ ವಿಡಿಯೋಗಳನ್ನ ಮಾಡಿ ಆ ಭಗವಂತನ ಭಕ್ತರಿಗೆ ತಿಳಿಸಿ, ಉತ್ತರ ಕರ್ನಾಟಕದಲ್ಲೂ ತಿಳಿಸಿ, ಎಲ್ರಿಗೂ ತಿಳಿಸಿ. ನಿಮ್ಮ ಚಾನೆಲ್ನ ಒಂದು ಲಿಂಕ್ ಅನ್ನ ಕೂಡ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತಾ ಇದ್ದೀವಿ. ಯಾರಿಗೆ ಆ ಒಂದು ಸ್ವಾಮಿ ಅಯ್ಯಪ್ಪನ ವಿಚಾರಧಾರೆಯನ್ನ ಮತ್ತೊಮ್ಮೆ ಈ ತಾಯಿಯನ್ನ ಯಾಕೆ ರೆಕಾರ್ಡ್ ಮಾಡಿ ಹೇಳ್ತಾ ಇದ್ದೀವಿ ಅಂದ್ರೆ, ನಮ್ಮ ಮನಸ್ಸಿನಲ್ಲಿ ನಮ್ಮ ಭಕ್ತರ ಮನಸ್ಸಿನ ಭಾವನೆಗಳನ್ನ ನಾವು ಒಂದು ಅದು ಯಾಕೆ ಬಂತೋ ಗೊತ್ತಿಲ್ಲ. ಅಯ್ಯಪ್ಪ ಅಂದ್ರೆ ಮಹಿಳೆಯರನ್ನ ದೂರ ಇಡಬೇಕು, ಮಂಗಳಾರತಿ ಕೊಡಬಾರ್ದು. ಈಗಲೂ ಕೂಡ ಕೆಲವು ಕಡೆ ನಡೀತಾ ಇದೆ. ಪೂಜೆ ಮಾಡ್ತಾ ಇದ್ದಾಗ ಇರುಮುಡಿ ಬಂದಾಗ ಅವ್ರನ್ನ ಅಲ್ಲಿ ದೂರ ನಿಲ್ಲಿಸ್ಬೇಕು. ಅದ ಮಾಡ್ತಾ ಇದ್ದಾರೋ ಬಿಡ್ತಾ ಇದ್ದಾರೋ, ಆದ್ರೆ ಅಂತ ಭಾವನೆಗಳು ಯಾರಲ್ಲಾದ್ರೂ ಇದ್ರೆ ದಯವಿಟ್ಟು ಅದನ್ನ ಕೈ ಬಿಡಿ. ಯಾಕೆಂದ್ರೆ ಆ ಶಕ್ತಿ ಇಲ್ಲದೆ ಇಡೀ ಪ್ರಪಂಚವೇ ಇಲ್ಲ. ಯಾಕೆಂದ್ರೆ ಆದಿಶಕ್ತಿ ಸ್ವರೂಪಿಣಿಯಾಗಿ ಆ ಆದಿಶಕ್ತಿಯ ಹೃದಯದಲ್ಲಿ ಜನಿಸಿದಂತಹ ಶಾಸ್ತಾನ ಅವತಾರಗಳಲ್ಲಿ ನಾವು ಅಯ್ಯಪ್ಪನನ್ನ ಆರಾಧಿಸ್ತಾ ಇದ್ದೀವಿ. ಅಂತಹ ಆದಿಶಕ್ತಿಯ ಪುತ್ರರಾದ ಆ ಭಗವಂತನನ್ನ ಕಾಣಲಿಕ್ಕೆ ಹೋದಾಗ ಆ ಸ್ತ್ರೀ ಶಕ್ತಿಗೆ ಏನು ಗೌರವ ಸಲ್ಲಿಸಬೇಕು ಆ ಗೌರವವನ್ನ ಖಂಡಿತವಾಗಿ ಸಲ್ಲಿಸಬೇಕು. ಅದು ನಮ್ಮ ವ್ರತದ ಭಾಗ. ಆ ಭಾಗವನ್ನ ನಾವು ಬಿಟ್ಟು ನಾವು ಸುಮ್ಮನೆ ಏನೋ ಒಂದು ಅದು ಆ ಒಂದು ಕೆಲ ದಿನಗಳು ಅವರಿಗೆ ಯಾಕೆ ಆ ಒಂದು ಎಲ್ಲೂ ಬರಬಾರ್ದು, ಏನು ಅಡಿಗೆ ಮಾಡಬಾರ್ದು, ಪೂಜೆ ಮಾಡಬಾರ್ದು ಅಂದ್ರೆ ಅವ್ರಿಗೊಂದು ರೆಸ್ಟ್ ಬೇಕು. ಆ ಟೈಮಲ್ಲಿ ಸೈಂಟಿಫಿಕ್ ಆಗಿ ರೆಸ್ಟ್ ಬೇಕು. ಆ ರೆಸ್ಟ್ಗೋಸ್ಕರ ಅದನ್ನ ಹೇಳಿದ್ರು. ಅದನ್ನ ನಾವು ಬೇರೆ ಬೇರೆ ಪದಗಳನ್ನ ಬಳಸಿ ಅವರ ಮನಸ್ಸಿಗೆ ನೋವಾಗಂತದ್ದನ್ನ ಬೇಡ. ಅವರು ತಿಳ್ಕೊಂಡಿದ್ದಾರೆ, ಅವರು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಈ ತಾಯಿಯವರ ವಿಡಿಯೋಗಳನ್ನ ದಯವಿಟ್ಟು ನೋಡಿ. ಆ ಚಾನಲ್ ಲಿಂಕ್ ಅನ್ನ ನಾನು ಹಾಕ್ತೀನಿ. ಸ್ವಾಮಿ ಇನ್ನೂ ಏನಾದ್ರು ಹೇಳ್ತೀರಾ? ನನ್ನ ಲಾಸ್ಟಿನ ಒಂದು ಮಾತು ಸ್ವಾಮಿ, ಏನಂದ್ರೆ ನಾವು ಅಯ್ಯಪ್ಪನ ಎಲ್ಲೂ ಇದು ಮಾಡಬಾರ್ದು ಅಂತ ನೀವು ಹೇಳಿದ್ರೆ ಖಂಡಿತ. ಯಾಕಂದ್ರೆ ಮನೇಲಿರೋರು ಮಾಲೆ ಹಾಕಿರ್ತಾರೆ ಅಂದ್ರೆ ಮನೇಲಿರೋ ಹೆಣ್ಮಕ್ಳು ಅದೇ ಸೂರ್ಯೋದಯಕ್ಕಿಂತ ಮುಂಚೆನೆ ಎದ್ದು ಪೂಜೆ ಎಲ್ಲ ಮಾಡಿ ಅವ್ರ ಜೊತೆಗೆ ಅವರು ವ್ರತ ಮಾಡ್ದಂಗೆನೆ. ಏನು ಇಲ್ಲಿ ನಾವು ಶಬರಿಮಲೆಗೆ ಹೋಗಲ್ಲ, ಬಟ್ ಇಲ್ಲಿ ನಮ್ಮ ಮನೇಲಿರೋರನ್ನ ನಾವೇ ಅಯ್ಯಪ್ಪ ಸ್ವರೂಪವಾಗಿ ಅಲ್ಲೇನು ಮಂಡಲ ಪೂಜೆ ಇರುತ್ತಲ್ವ ಅದನ್ನ ಇಲ್ಲಿ ದೇವಸ್ಥಾನಗಳಲ್ಲಿ ಸಾಮಾನ್ಯವಾಗಿ ಎಲ್ಲಾ ದೇವಸ್ಥಾನದಲ್ಲೂ ಮಾಡ್ತಾರೆ. ನಾವೊಂದು ಆ ಒಂದು ರೂಪದಲ್ಲಿ ಅಯ್ಯಪ್ಪನ ದರ್ಶನ ಪಡ್ಕೋಬಹುದು.
ಖಂಡಿತ ಸ್ವಾಮಿ, ಸ್ವಾಮಿ. ಸತ್ಯ ಅದು ನಿಮ್ಮ ಮಾತಿಗೆ ನಾವು ನಿಮ್ಮ ಎಲ್ಲ ಅಯ್ಯಪ್ಪ ಭಕ್ತರ ಪರವಾಗಿ ಆದಿಶಕ್ತಿ ಸ್ವರೂಪಿಣಿಯಾಗಿ ಈಗ ನಾವು ಮಾಲೆ ಹಾಕಿದಾಗ ಎಲ್ಲರೂ ನಮ್ಗೆ ತಾಯಿನೇ, ಈ ತಾಯಿಗೆ ಎಲ್ಲರೂ ವಂದಿಸುತ್ತಾ ಇವರ ವಚನಗಳನ್ನ, ಇವರ ಹಿತ ತುಂಬಾ ನುಡಿಗಳನ್ನ ಧನ್ಯವಾದಗಳು ಸ್ವಾಮಿ. ಹೇಳಿ. ಯಾಕೆ ಅಂದ್ರೆ ಇಲ್ಲಿ ಯಾರು ಯಾವುದು ಇಲ್ಲ ಸ್ವಾಮಿ, ನಾವೇನು ತಂದಿಲ್ಲ, ನಾವೇನು ತಗೊಂಡು ಹೋಗೋದಿಲ್ಲ. ಅವರು ಒಂದು ಚಾನಲ್ ಹೆಸರಲ್ಲಿ ಮಾಡ್ತಾ ಇದ್ದಾರೆ. ಅವರು ಭಕ್ತಿ ಈ ಗೃಹಲಕ್ಷ್ಮಿ, ಆ ಭಾಗ್ಯಲಕ್ಷ್ಮಿ ಅದೆಲ್ಲ ಯೋಚನೆ ಅಂದ್ರೆ ನಮ್ಮ ಸಾಮಾನ್ಯ ಜನಗಳಿಗೆ ತಿಳುವಳಿಕೆಗಳು ಅಂದ್ರೆ ಅದನ್ನ ತಿಳಿಸಿ ಹೇಳೋರು ಬಹಳ ವಿರಳ. ಅದನ್ನ ತಿಳಿಸ್ತಾ ಇದ್ದಾರೆ, ಅದನ್ನ ಲಾಭ ಪಡ್ಕೊಳ್ಳಿ. ಇಂಥ ಒಂದು ಸ್ವಾಮಿಗಳಿಗೆ ಬೆಂಬಲ ಕೊಡಿ ಅಂತ ನಾನು ಕೇಳ್ತೀನಿ. ಸ್ವಾಮಿ ಶರಣ ಸ್ವಾಮಿ, ತುಂಬಾ ಧನ್ಯವಾದ ಸ್ವಾಮಿ. ಸ್ವಾಮಿ ತುಂಬಾ ಧನ್ಯವಾದಗಳು. ನಾನು ನಿಮ್ ಜೊತೆ ಮಾತಾಡಿದ್ನಲ್ಲ, ಇದು ನನ್ನ ಭಾಗ್ಯ ಅಂತ ತಿಳ್ಕೊಬೇಕು. ತುಂಬಾ ಸ್ವಾಮಿ ಧನ್ಯವಾದಗಳು ಸ್ವಾಮಿ. ಸ್ವಾಮಿ ಶರಣಂ ಸ್ವಾಮಿ. ನನಗೆ ನಿಮ್ಮ ವಿಡಿಯೋ ನೋಡಿದ ತಕ್ಷಣ ಫಸ್ಟ್ ನಿಮಗೆ ಕಾಲ್ ಮಾಡ್ಬೇಕು. ನಿಮ್ಮ ನಂಬರ್ ಇದೆ ಅಂತ ಹೇಳಿದ್ರಿ, ಕಾಲ್ ಮಾಡಿದೆ. ಅದು ನಮ್ಮ ಗುರುಸ್ವಾಮಿಗಳು ತೋರಿಸ್ಕೊಟ್ಟಿರೋ ದಾರಿ. ಎಲ್ಲರನ್ನು ಬೆಳೆಸ್ಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು. ನಿಮ್ಮ ಹಾದಿಯಲ್ಲಿ ನಾವು ನಡೀತೀವಿ. ಈಗ ನೀವೇನ್ ತೋರಿಸ್ಕೊಡ್ತೀರಾ ಅದನ್ನ ನಡೀತೀವಿ. ಅದನ್ನ ಆಯ್ತು, ಯಾಕೆ ಅಂದ್ರೆ ಸ್ವಾಮಿ. 28 ವರ್ಷ ಯಾತ್ರೆ ಮಾಡಿರೋರಿದ್ದೀರಾ. ಆದ್ರೆ ಎಲ್ರಿಗೂ ಮನ್ಸು ಬರಲ್ಲ ಇದು. ಎಲ್ಲರೂ ನಾನು ಅಯ್ಯಪ್ಪನ ನೀವೇ ಗೃಹಲಕ್ಷ್ಮಿ ಹೇಳ್ಬೋದು, ಭಾಗ್ಯಲಕ್ಷ್ಮಿ ಹೇಳ್ಬೋದು, ಅಥವಾ ಬೇರೆ ಯಾವ್ದೋ ಒಂದು ನಾವು ಜನಗಳಿಗೆ ಬ್ಯಾಂಕ್ ಅಲ್ಲಿ ಖಾತೆ ಓಪನ್ ಮಾಡೋದು ಏನ್ ಬೇಕಾದ್ರೂ ಹೇಳ್ಬೋದು. ಆದ್ರೆ ಶಬರಿಮಲೆ ವಿಚಾರ ಮಾತಾಡ್ಲಿಕ್ಕೆ ಆ ಒಂದು ಭಕ್ತಿ ಮತ್ತು ಆ ಒಂದು ನಿಮಗೆ ಆ ಭಗವಂತ ಧೈರ್ಯ ಕೊಟ್ಟಿದ್ದಾರೆ. ಆ ಧೈರ್ಯ ಎಲ್ರಿಗೂ ಬರಬೇಕು. ನಾನು ಕೇಳೋದು ಎಲ್ಲ ಹೆಣ್ಮಕ್ಳು ಮಾತಾಡಬೇಕು. ಎಲ್ರೂ ಮನೆಯಲ್ಲಿ ಆ ಭಗವಂತನನ್ನು ಪೂಜಿಸಬೇಕು. ನಾವು ಇನ್ನೊಂದು ವಿಚಾರಗಳನ್ನ ಭಗವಂತನ ವ್ರತಧಾರಿಗಳಲ್ಲಿ ನನ್ನ ಒಂದು ಮನವಿ, ಶಬರಿಮಲೆ ಪೂಜೆಯನ್ನ ನೀವು ಮಾಡಬೇಕಾದ್ರೆ ಆ ಪೂಜೆ ಮಾಡುವಂತಹ ಆ ಸಮಯದಲ್ಲಿ ನಿಮ್ಮ ಮನೆಯಲ್ಲಿರುವಂತಹ ತಾಯಂದಿರು, ಸಹೋದರಿಯರು ಎಲ್ಲಾ ಮಾತೆಯಂದರ ಕೈಯಲ್ಲಿ ಭಜನೆ ಹಾಡುಗಳನ್ನ ಆಡಿಸಿ, ಶರಣು ಘೋಷವನ್ನ ಕೂಗಿಸಿ, ಮಹಾಮಂಗಳಾರತಿ ಅವ್ರ ಕೈಲೇ ಮಾಡಿಸಿ. ಆ ಭಗವಂತನಿಗೆ ಬಹಳ ಪ್ರಿಯವಾಗುತ್ತೆ. ನಾವು ಏನ್ ಮಾಡ್ತೀವಿ ಅನ್ನೋಕ್ಕಿಂತ ಅವ್ರು ಮಾಡಿದ್ರೆ ಅವ್ರು ಮಾಡಿದ್ದೇ ನಮ್ಗೆ ಶ್ರೇಯಸ್ಸು. ಮನೆಯಲ್ಲಿ ಹೆಣ್ಣು ಮಕ್ಕಳು ಎಲ್ಲಿ ನಗ್ನಗ್ತಾ ಇರ್ತಾರೆ, ಒಂದು ನಮ್ಮ ಆಚಾರ ವಿಚಾರದಲ್ಲಿ ಎಲ್ಲವೂ ಸ್ತ್ರೀ ಇರೋದು, ಹಬ್ಬ ಹರಿದಿನಗಳಲ್ಲೂ ಕೂಡ ಅವ್ರನ್ನ ನೋಡೋದು ಅಂತ ಒಂದು ಕಾರ್ಯ ಆಗ್ಬೇಕು. ಅದಕ್ಕೆ ಈ ತಾಯಿ ಅವರ ವಿಡಿಯೋ ಪ್ರೇರೇಪಣೆ ಆಗ್ಲಿ ಅಂತ ಬೇಡ್ತಾ, ನನಗಿಂತ ಕಿರಿಯವನು ಯಾರು ಇಲ್ಲ. ದೀಪಾ ತಾಯಿ ಅವರಿಗೆ ಸಕಲ ಅಯ್ಯಪ್ಪ ಭಕ್ತರ ಪರವಾಗಿ ಅನಂತ ಧನ್ಯವಾದಗಳು. ಸ್ವಾಮಿ ಶರಣ ತುಂಬಾ ಸ್ವಾಮಿ. ಧನ್ಯವಾದಗಳು ಸ್ವಾಮಿ ನಿಮಗನ. ಸ್ವಾಮಿ ಶರಣಂ. ನನಗಿಂತ ಕಿರಿಯವನು ಯಾರಿಲ್ಲ. VSS ಮೀಡಿಯಾ ಯೂಟ್ಯೂಬ್ ಚಾನಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗಾಗಿ ದಾವಣಗೆರೆಯ ಶ್ರೀಮತಿ ದೀಪಾ ತಾಯಿ ಅವರಿಗೆ ನಾವು ಕೋಟಿ ವಂದನೆಗಳನ್ನು ಸಲ್ಲಿಸುತ್ತಾ, ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಅಯ್ಯಪ್ಪ ಆಗಲಿ, ಅಯ್ಯಪ್ಪನ ಭಕ್ತರಾಗ್ಲಿ ಸ್ತ್ರೀ ವಿರೋಧಿಗಳಲ್ಲ, ಸ್ತ್ರೀ ಇಲ್ಲದೆ ಯಾವುದೂ ಇಲ್ಲ ಅನ್ನೋದನ್ನ ಮನಗಾಣೋಣ. ಸ್ವಾಮಿ ಶರಣಂ. ಸ್ವಾಮಿಯೇ ಶರಣಮಯ್ಯಪ್ಪ. ನಮಸ್ತೆ.